ಮಾಡ್ತೀನಿ. ಸೊ ಈ ಪ್ಯಾಡನ್ನು ಅವ್ರು ಹಾಕ್ಕೊಳ್ತಾರೆ. ಆ ಹಾಕ್ಕೊಳ್ಳೋ ಜಾಗದಿಂದ 1.5 ಇಂಚಲ್ಲಿ ಗರ್ಭಕೋಶ ಇರುತ್ತೆ. ಆ ಗರ್ಭಕೋಶ ಏನಾಗುತ್ತೆ, ಬ್ಲೀಡ್ ಆಗೋ ಟೈಮಲ್ಲಿ ಈ ಒಂದು ಪ್ಲಾಸ್ಟಿಕ್ ರೀಪ್ರೋಸೆಸ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ಹಾಕೋದ್ರಿಂದ ಅದ್ರ ಮೇಲೆ ಬ್ಲಡ್ ಬಿದ್ದ ತಕ್ಷಣ ಇಟ್ಸ್ ಕನ್ವರ್ಟ್ ಟು ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ. ಆ ಡಯಾಕ್ಸಿನ್ ಕೆಮಿಕಲ್ ಏನ್ ಮಾಡುತ್ತೆ, ಗರ್ಭಕೋಶವನ್ನು ಹಾಳು ಮಾಡ್ತಾ ಬರುತ್ತೆ. ಸೊ ಆ ಒಂದು ಡಯಾಕ್ಸಿನ್ ಯಾಕಪ್ಪ ಅಂದ್ರೆ, ಇವತ್ತು ಈ ಪ್ಯಾಡ್ ಅಲ್ಲಿ ಯಾವುದೇ ತರದ ಆಕ್ಸಿಜನ್ ಕಂಟೆಂಟ್, ಆಕ್ಸಿಜನ್ ಹೋಗ್ತಕ್ಕಂಥ ಲೇಯರ್ಸ್ ಇರಲ್ಲ, ಎಲ್ಲ ಪ್ಲಾಸ್ಟಿಕ್ ಇಂದ ಆಗಿರ್ತಕ್ಕಂಥದ್ದು. ಸೊ ಜಸ್ಟ್ ನೋಡಿ, ನಿಮಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಇರುತ್ತೆ. ಸೊ 8 ಲೇಯರ್ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಏನಿಲ್ಲ. ಕ್ಲಿಯರ್? ಕಾಟನ್ ಸರ್ ಅದು? ಕಾಟನ್ ಇದು. ವೇಸ್ಟ್ ಮಕ್ಕಳು ಸ್ಕೂಲಿಂದ ನಡ್ಕೊ ಬರ್ತಾ ಇರ್ತಾರೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲ ಹೆಚ್ಚಿಗೆ ಇಲ್ಲಿ ನೋಡ್ರಿ, ಪ್ಲಾಸ್ಟಿಕ್. ಇದು ಕ್ಯಾಶುವಲ್ ಹೊರಗಡೆ ಸಿಗ್ತಕ್ಕಂಥದ್ದು, ಇಲ್ಲ ಹೊರಗಡೆ. ಹೌದು ಸರ್, ಹೌದು. ಸೊ ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಪ್ಯಾಡ್ ಅನ್ನು ನಾನು ನಿಮಗೆ ಡೆಮೋವನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು 8 ಲೇಯರ್ ಇರ್ತಕ್ಕಂಥ ಪ್ಯಾಡು. ಯಾವ ಥರ ಇದೆ ಅನ್ನೋದನ್ನು ಇದನ್ನು ನೀವು ಲೈವ್ ಆಗಿ ನೋಡ್ಬೋದು. ಅದೆಲ್ಲ ಮುರಿದು ಕ್ಲಿಯರ್? ಒಂದು ನ್ಯಾನೋ ಟೆಕ್ನಾಲಜಿ ಒಂದು ಚಿಪ್ ಇದು. ಇಲ್ಲಿ ನೋಡಿ, ಸ್ಮಾಲ್ 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 ಹೋಲ್ಸ್ ಇದೆ. ಅಂದ್ರೆ ಒಬ್ಬ ಹೆಣ್ಮಗಳ ಆಕ್ಸಿಜನ್ ರಿಲೀಸ್ ಆಗ್ತಾ ಇತ್ತು ಅಂದ್ರೆ, ಹಿಂದಿನ ಕಾಲದಲ್ಲಿ ಕಾಟನ್ ಅನ್ನ ಬಳಕೆ ಮಾಡ್ತಾ ಇದ್ರು, ಬಿಕಾಸ್ ಆಫ್ ಆಕ್ಸಿಜನ್ ಇವತ್ತು ರಿಲೀಸ್ ಆಗ್ತಾ ಇತ್ತು. ಸೊ ಇವಾಗ ಈ ಪ್ಲಾಸ್ಟಿಕ್ ರೀಪ್ರೋಸೆಸ್ ಪ್ರಾಡಕ್ಟ್ ಇಂದ ಆಕ್ಸಿಜನ್ ಇವತ್ತು ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ಹಂಗಾಗಿ ಇದು ನೋಡ್ರಿ ಒರಿಜಿನಲ್ ಕಾಟನ್. ಕ್ಲಿಯರ್? ಸೊ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಲೇಯರ್ ಅಲ್ಲಿ ಕೂಡ ನೀವು ನೋಡೋದಾದ್ರೆ, ಇಲ್ಲಿನೂ ಕೂಡ ನಿಮಗೆ ಒರಿಜಿನಲ್ ಕಾಟನ್ ಇದೆ. ಇದು ಕೂಡ 2 ಲೇಯರ್ ಸಿಗುತ್ತೆ ನಿಮಗೆ ಇಲ್ಲಿ. ಓಕೆ, ಕ್ಲಿಯರ್? ಸೊ ಕಂಪ್ಲೀಟ್ ಆಕ್ಟಿವ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ಲಿಕ್ಕೋಸ್ಕರ ಇದು ಕೂಡ ಇದೆ. ಇದರಲ್ಲಿ ನಿಮ್ಗೆ ಹೋಲ್ಸ್ ಕಾಣ್ತಾ ಇದೆಯಲ್ಲ. ಸೊ ಮತ್ತೆ ಇಲ್ಲಿನೂ ಕೂಡ ಒಂದು ಲೇಯರ್ ಇರುತ್ತೆ ನಿಮಗೆ. ಕ್ಲಿಯರ್? ಇದು ಕೂಡ ಕಾಟನ್. ಎಸ್ ನೋಡಿ, ಇಷ್ಟು 150 ml ನೀರು ಹಾಕಿದೀವಿ. ಹಸಿ ಇದೆಯಲ್ಲ ನೋಡಿ, ಡ್ರೈ ಇದೆಯಲ್ಲ. ಸೊ ನೋಡಿ, ಪಪ್ಪಾಯ ಮತ್ತೆ ಬಾಳೆದಿಂಡಿನ ಜೆಲ್ ಅನ್ನ